ಸರ್ ನಮಸ್ತೆ ಸರ್. ನಮಸ್ತೆ. ನಿಮ್ಮ ಹೆಸರು? ಸುಬ್ರಹ್ಮಣ್ಯ. ಯಾವ್ರು ಬರುತ್ತೆ? ಬೆಟ್ಕೂರು ತಾಲೂಕು? KGF. ಜಿಲ್ಲೆ? ಕೋಲಾರ. ಸರ್ ಏನೇನು ಮಾಡ್ತೀರಾ? ನಾವು ಟೊಮೊಟೊ, ಕೋಸು, ಆಲೂಗಡ್ಡೆ, ಚೆಂಡು ಹೂವು. ಎಷ್ಟು ಎಕರೆ ಮಾಡಿಸ್ತೀರಾ ಟೋಟ್ಲು? 5 ಎಕರೆ ಮಾಡ್ತೀವಿ. ನೀರಾವರಿಯಲ್ಲಿ ಯಾವ ಥರ? ಬೋರು 2 ಬೋರ್ ಐತೆ. ಬೋರ್ವೆಲ್. ಕೃಷಿ ಹೊಂಡ ಮಾಡ್ಕೊಂಡಿದ್ದೀವಿ. ಸರ್ ಈ ತಿಂಗಳಲ್ಲಿ ಟೊಮೆಟೊ ಬೆಳೆ ಮಾಡಿದಿರಾ, ಬೇರೆ ಬೆಳೆಗಳು ಮಾಡ್ಬೋದಲ್ಲ? ಮಾಡ್ಬೋದು. ಅಂದರೆ ಏನು ರೇಟ್ ಸಿಗುತ್ತೆ ಅಂತ ಮಾಡಿದ್ರಾ ಅಥವಾ ಹಿಂಗೆ? ಬರ್ತದೆ ಅಂತ ಆಲ್ಮೋಸ್ಟ್ ಎಲ್ಲರೂ ಮಾಡೋದು. ಸೀಸನ್ ಅಂತ. ಇದು ಟೊಮೆಟೊ ಯಾವ ತಳಿ ಸರ್ ಇದು ವೆರೈಟಿ? ಬಾಹು ಸರ್. ಬಾಹು. ಎಷ್ಟು ಎಕರೆ ಮಾಡಿದಿರಾ? 2.5 ಎಕರೆ. ಕಂಪ್ಲೀಟ್ ಒಂದೇ ಬ್ಯಾಚಾ ಹಿಂಗೆ? ಒಂದೇ ಬ್ಯಾಚ್. ಓಕೆ. ನಾರುಗಳೆಲ್ಲ ಎಲ್ಲಿಂದ ತಂದರೆ? ಇಲ್ಲ, ಗುಪ್ತಾ ಅವ್ರ ಹತ್ರ ನನ್ನ. ಸರ್ ಇದು ಬಾಹು ನಾಟಿ ಮಾಡೋಕ್ಕೆ ಮುಂಚೆ ಭೂಮಿಗೆ ಏನೇನು ಗೊಬ್ಬರ ಕೊಟ್ಟಿದ್ದೀರಾ? ತಿಪ್ಪೆ ಗೊಬ್ಬರ, ಕೋಳಿ ಗೊಬ್ಬರ, ಮತ್ತು ರಾಸಾಯನಿಕ ಅಂದರೆ DAP. 10-26. ಓಕೆ. ಟೋಟಲ್ ಕಂಪ್ಲೀಟ್ 2 ಎಕರೆ ಇದೆ ಸರ್ ಇದು? 2 ಎಕರೆ. ಬಾಹು ಒಂದೇ ಸ್ಟೇಜು? ಒಂದೇ ಸ್ಟೇಜ್. ಓಕೆ. ಇವತ್ತಿಗೆ ಸರಿಯಾಗಿ ನಾಟಿ ಮಾಡಿ ಎಷ್ಟು ದಿನ ಆಗಿದೆ ಸರ್? 1 ತಿಂಗಳ ಮೇಲೆ 2 ದಿನ ಆಗಿದೆ. ತಿಂಗಳ ಮೇಲೆ 2 ದಿನ ಆಗಿದೆ. ನಾಟಿ ಮಾಡಿದ್ಮೇಲೆ ಡ್ರಿಪ್ಪಲ್ಲಿ ಯಾವ ಥರ ಗೊಬ್ಬರ ಕೊಟ್ಟಿದ್ದೀರಾ? ನಾವು ಫಸ್ಟು 1261 ಕೊಟ್ವ. ಮತ್ತು ವಾರ ಬಿಟ್ಕೊಂಡು 9 ಕೊಟ್ವ. ಮತ್ತು ಇದು ಓಲಾಗ್ರೋವು, ವಿವೋ, ಕಿಂಡಲ್ ರೂಟು, ಐರೋಪ್ಲಸ್ ಅವೆಲ್ಲ ಕೊಟ್ಟಿದ್ವಿ. ಓಲಾಗ್ರೋದೆಲ್ಲ ಯೂಸ್ ಮಾಡಿದ್ದೀರಾ? ಓಲಾಗ್ರೋದ ಯೂಸ್ ಮಾಡಿದ್ವಿ. ಮತ್ತು ನಾಟಿ ಮಾಡಿದ್ಮೇಲೆ ಯಾವ ಥರ ಔಷಧಿಗಳು ನಿಮಗೆ ಗಮನಕ್ಕೆ ರಿಸಲ್ಟ್ ಚೆನ್ನಾಗಿ ಬಂದಿದೆ ಅಂತ ಔಷಧಿಗಳು ಯಾವ ಥರ ಹೇಳ್ತೀರಾ? ಫಸ್ಟು ಸ್ಟಾರ್ಟಿಂಗ್ ಬಂದು ಈ 009. ಓಕೆ. ಇದನ್ನು ಏನಕ್ಕೆ ಸ್ಪ್ರೇ ಮಾಡಿದೆ ಸರ್? ಸೊ ಇದು ಹಸಿರು ಸೊಳ್ಳೆ. ಹಸಿರು ಸೊಳ್ಳೆಗೆ. ನಾಟಿ ಮಾಡಿದ್ಮೇಲೆ ಎಷ್ಟು ದಿನಕ್ಕೆ ಸ್ಪ್ರೇ ಮಾಡಿದಿರಾ? ವಾರಕ್ಕೆ. ಮತ್ತೆ ಸರ್ ಬೇರೆ ಏನಾದರೂ ಔಷಧಿಗಳು ಬೆನಿವಿ ಆ ಥರ ಏನಾದ್ರು? ಹೊಡ್ತಿದ್ದೀನಿ 15 ದಿನಕ್ಕೆ. ಮತ್ತೆ ತಿಂಗಳು ಕೊಡ್ತಿದ್ದೀನಿ. ಇನ್ನು ಮತ್ತೆ ಇನ್ನೊಂದ್ಸಲ ಬೆನಿವಿ ಸ್ಪ್ರೇ ಮಾಡಬೇಕು 1.5 ತಿಂಗಳಿಗೆ. ಸರ್ ವಾಲಾಗ್ರೋದು ಯಾವ ಥರ ಕೆಮಿಕಲ್ಸ್ನ ಸ್ಪ್ರೇ ಮಾಡಿದಿರಾ? ವಾಲಾಗ್ರೋದು ಸರ್ ಇದನ್ನು ಕೆಂಡಲ್ ರೋಟ್ನ ಯಾವ ಹಂತದಲ್ಲಿ ಬಿಟ್ಟಿದ್ದೀರಾ ಗೊಬ್ಬರ ಬೆಳೆಗೆ? 20 ದಿನ. ನಾಟಿ ಮಾಡಿದೆ 20 ದಿನಕ್ಕೆ ಡ್ರಿಪ್ಪಲ್ಲಿ ಕೊಟ್ಟಿದ್ದೀರಾ? ಫಸ್ಟು 10 ದಿನದಾಗ ವಿವೋ ಕೊಟ್ವ. ಮತ್ತು ಕಿಂಡಲ್ ರೂಟು ಮತ್ತು ಐರೋಪ್ಲಸ್. ಹೆಂಗಿದೆ ಇದು ಬಿಟ್ಟ ಮೇಲೆ ಹೆಂಗಿದೆ ನಿಮ್ಗೆ ರಿಸಲ್ಟ್ ಕಾಣಿಸ್ತಿದೆ? ಚೆನ್ನಾಗಿದೆ ಸರ್, ಚೆನ್ನಾಗಿ ಬರ್ತದೆ. ಗ್ರೋತಿಂಗ್ ಎಲ್ಲ ಚೆನ್ನಾಗಿ ಬರ್ತಿದೆ? ಗ್ರೋತಿಂಗ್ ಎಲ್ಲ ಚೆನ್ನಾಗಿ ಬರ್ತದೆ. ಲಾಕುಗಳು, ಬೇರುಗಳು ಹೋಗೋದು. ಬೇರೆ ರೈತರಿಗೂ ಹೇಳ್ತೀರಾ ಚೆನ್ನಾಗಿದೆ ರಿಸಲ್ಟ್ ಚೆನ್ನಾಗಿದೆ ಸರ್, ಡ್ರಿಪ್ಪಲ್ಲಿ ಕೊಡ್ಬೋದು ಅಂತ? ಕೊಡ್ಬೋದು, ಎಲ್ಲರೂ ಕೊಡ್ಬೋದು. ಸರ್ 1 ಎಕರೆ ಟೊಮೆಟೊ ಬೆಳೆ ನಾಟಿ ಮಾಡೋಕ್ಕೆ ಸ್ಟಾರ್ಟಿಂಗಿಂದ ಎಂಡವರೆಗೂ ಎಷ್ಟು ಖರ್ಚು ಬರುತ್ತೆ? 3 ಲಕ್ಷ ಬರ್ತದೆ ಸರ್. 3 ಲಕ್ಷ ಬರುತ್ತೆ? 3 ಲಕ್ಷ ಬರ್ತದೆ ಚೆನ್ನಾಗಿ ಮಾಡ್ಬೇಕಂದ್ರೆ. ಈ ಮಲ್ಚಿಂಗ್ ಪೇಪರು ಮತ್ತು ಕಡ್ಡಿಗಳ ಬಗ್ಗೆ ಯಾವ ತಿಳಿಸ್ರಾ? ಎಲ್ಲಿಂದ ತಂದರೆ ಏನು ಅಂತ? ಎಲ್ಲ ನಾವು ಮಲ್ಚಿಂಗು, ಗೊಬ್ಬರಗಳು, ಮದ್ದುಗಳೆಲ್ಲ ಗುಪ್ತಾ ಅವ್ರ ಹತ್ರ ತಗೊಳ್ಳೋದು. ಈ ಕಡ್ಡಿಗಳು ಬಂದು ಕೋಲಾರ ಹತ್ರ ಭಟ್ರಲ್ಲಿ ಹತ್ರದಿಂದ ಹಾಕೊಂಡು ಬಂದಿತ್ತು. ಏನು ಬೀಳುತ್ತೆ ಸರ್ ಕಡ್ಡಿ ರೇಟು? 30 ರೂಪಾಯಿ ಸರ್. 30 ರೂಪಾಯಿ ಡೆಲಿವರಿನಾ? ಏನು ಡೆಲಿವರಿ 30 ರೂಪಾಯಿ. ಸರ್ ನಿಮ್ಮ ಅನುಭವ ಪ್ರಕಾರ ನೀಲಗಿರಿ ಕಡ್ಡಿ ಬೆಟ್ರಾ ಅಥವಾ ಬಿದಿರು ಕಡ್ಡಿ ಬೆಟ್ರಾ ಲೈಫ್ ಯಾವುದು ಬರುತ್ತೆ? ನಾವು ಇದುವರೆಗೂ ಬಿದಿರು ಯೂಸ್ ಮಾಡಿಲ್ಲ, ಈ ಸಲ ಬಂದೈತಿ ಈ ಕಡೆ. ನೋಡಬೇಕು, ಅದು ಪಾರಮ್ ಅಂತ ಹೇಳ್ತಾರೆ ಬಿದಿರ್ದು. ನಾಟಿ ಇದ್ರೆ ಚೆನ್ನಾಗಿರ್ತದೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ನೋಡಿಲ್ಲ, ನೋಡೋಣ ಈ ಸಲ ಹಾಕ್ಲಿ. ಅಂದರೆ ನೀವು ಕಂಪ್ಲೀಟು ನೀಲಗಿರಿನ ಯೂಸ್ ಮಾಡಿದ್ದೀರಾ? ನೀಲಗಿರಿನ ಇದುವರೆಗೂ ನೀಲಗಿರಿನ ಯೂಸ್ ಮಾಡಿರೋದು. ಸೊ ಎಷ್ಟು ವರ್ಷಗಳಿಂದ ಬೇಸಾಯ ಮಾಡ್ತಿದ್ದೀರಾ? ನಾವು 10 ವರ್ಷದಿಂದ. 10 ವರ್ಷಗಳಿಂದ. ಓಕೆ ಸರ್, ಇದು ಕ್ರಾಪೆಲ್ಲ ಸ್ವಲ್ಪ ತೋರಿಸ್ತೀರಾ ಯಾವ ಥರ ಇದೆ ಅಂತ? ಕರೆಕ್ಟಾಗಿ 1 ತಿಂಗಳ ಮೇಲೆ 2 ದಿನ ಆಗಿದೆ. ಬಾಹು ಅಲ್ಲ ಸರ್ ಇದು? ಸಿಂಜೆಂಟಾ ಕಂಪ್ನಿದು ಬಾಹು ವೆರೈಟಿ. ಫ್ಲವರಿಂಗ್ ಎಲ್ಲ ಚೆನ್ನಾಗಿ ಬಂದಿದೆ? ಫ್ಲವರಿಂಗು, ಕ್ರಾಪು ಅದೆಲ್ಲ ಚೆನ್ನಾಗಿದೆ. ಸರ್ ಮತ್ತು 1 ಎಕರೆಗೆ ಎಷ್ಟು ಬಾಕ್ಸು ಬರುತ್ತೆ ಇಳುವರಿ ಒಂದು ಅಂದಾಜಾಗಿ? ನಾನು ಮೊನ್ನೆ ವರ್ಷ ನಾಟಿ ಮಾಡಿದ್ದೆ ಬಾಹುನ. ಒಂದು 4000 ಬಾಕ್ಸ್ ಬಂತು ಸರ್ ಎಕರೆಗೆ. ಒಳ್ಳೆ ಕ್ರಾಪ್ ಬರ್ತದೆ ಇದು ಬಾಹು. ಯಾವ ತಿಂಗಳಲ್ಲಿ ಮಾಡಿದ್ರೆ? ಅದು ಫೆಬ್ರವರಿ 15. ಫೆಬ್ರವರಿ 15 ಮೇಲೆ ನಾಟಿ ಮಾಡಿದ್ದೀರಾ? ಮಾಡಿದ್ದು. ಅಂದರೆ ಹೆಚ್ಚು ಕಮ್ಮಿ ಏಪ್ರಿಲ್ ಮೇಗೆ ಬಂದಿರುತ್ತೆ? ಮೇನಲ್ಲಿ ಬಂತು. ಫಸ್ಟ್ ಕ್ಲಾಸ್ ರಿಸಲ್ಟು. ಒಂದು 4-4.5 ಸಾವಿರ ಬಾಕ್ಸ್ ಹೋಯ್ತು. ಮಾರ್ಕೆಟ್ ಎಲ್ಲಿ ಕಳಿಸ್ರಿ ಸರ್? ಕೋಲಾರ ಸರ್. ಕೋಲಾರ. ಕೋಲಾರ ಮಾರ್ಕೆಟಲ್ಲಿ ಎಷ್ಟು ರೇಟ್ ಹೋದರೆ ರೈತರಿಗೆ ತಾವು ಹಾಕಿರೋ ಬಂಡವಾಳ ಬರುತ್ತೆ? 350-400 ಮೇಲೆ ಹೋದರೆ ಬಂಡವಾಳ ಬರ್ತದೆ. 500-600 ತನಕ ಹೋದರೆ ಏನೋ ಕಷ್ಟ ಮಾಡಿರೋದು. ಮಿನಿಮಮ್ 300-400 ಹೋಗಲೇಬೇಕು? 300 ಮೇಲೆ ಹೋಗಬೇಕು ಹಾಕಿರೋ ಬಂಡವಾಳ ಬರಬೇಕಂದ್ರೆ. ಸರ್ ಮತ್ತು ನಿಮಗೆ ಕೃಷಿ ಇಲಾಖೆ ಕಡೆಯಿಂದ ಏನಾದ್ರು ಈ ಕೃಷಿ ಭಾಗ್ಯ ಅಂತ ಒಂದು ಸ್ಕೀಮ್ ಮಾಡಿದ್ದಾರೆ, ಅದ್ರ ಬಗ್ಗೆ ಏನಾದ್ರು ಐಡಿಯಾ ಇದೆ ಗೊತ್ತಾ? ಇಲ್ಲ ಸರ್, ಗೊತ್ತಿಲ್ಲ. ಯಾರಾದರೂ ಕೃಷಿ ಅಧಿಕಾರಿ ನಿಮ್ಮ ತೋಟಕ್ಕೆ ವಿಸಿಟ್ ಮಾಡಿ ಹೇಳಿದ್ದೀರಾ? ಇಲ್ಲ, ಬಂದಿಲ್ಲ.
ಮತ್ತು ರಾಜ್ಯ ಸರ್ಕಾರ ಕಡೆಯಿಂದ ಕೇಂದ್ರ ಸರ್ಕಾರ ಕಡೆಯಿಂದ ನಿಮ್ಗೇನಾದ್ರು ಸೌಲಭ್ಯಗಳು ಸಿಕ್ಕಿದೆ ಸರ್? ಸಿಗ್ತಾ ಕೊಡ್ತಾರೆ ಹ್ಞೂ ಎಲ್ಲ ಈ ಡೀಲರ್ಗಳು ಹ್ಞೂ ಕಂಪ್ನಿ ಅವ್ರು ತಿಂದಾಕ್ತಾರೆ, ರೈತರಿಗೆ ಸಿಗೋದು ಅಷ್ಟೇ ಇರ್ತದೆ. ಹಾಂ ಹಾಂ ರೈತರಿಗೂ ಯಾವುದು ಬಂದಿಲ್ಲ? ಯಾವುದು ಬಂದಲ್ಲಿ ಇವಾಗ ಡ್ರಿಪ್ ಕೊಡ್ತೀವಿ ಅಂತಾರೆ, ಹ್ಞೂ ಹ್ಞೂ ಡಿ ಡಿ ಎಕರೆಕ್ಕೆ 10,000 20,000 ಹಾಕ್ತಾರೆ. ಹ್ಞೂ ಹ್ಞೂ ನಾವು 10,000 20,000 ಎತ್ಕೊಂಡು ಹೋಗಿ ಅಂಗಡಿಯಲ್ಲಿ ಕೊಂಡ್ಕೊಂಡು ಬಂದರೆ ದುಡ್ಡು ಕೊಟ್ಟೆ ಕೊಂಡ್ಕೊಂಡು ಬಂದ್ಬಿಡ್ಬೋದು. ಹ್ಞೂ ಹ್ಞೂ ನಮ್ಮ ಹತ್ರ ದುಡ್ಡು ಕಟ್ಸ್ಕೊಂಡು ಒಟ್ಟಿನಲ್ಲಿ ಕಂಪ್ನಿಯವರು ಡೀಲರ್ಗಳು ದುಡ್ಡು ಮಾಡ್ಕೊತಾರೆ, ರೈತರಿಗೆ ಲಾಭ ಇಲ್ಲ. ಅದ್ರಿಂದ ಮಧ್ಯವರ್ತಿಗಳು ಸೆಂಟ್ರಲ್ ಇರೋರೇ ಬರ್ತಾ ಇದ್ದಾರೆ, ರೈತರಿಗೆ ಇರೋದು ಅಷ್ಟೆಷ್ಟೈತೆ. ಹಾಂ ಹಾಂ ಓಕೆ ಸರ್, ನಿಮ್ಮ ಅನುಭವ ಪ್ರಕಾರ ಬಾಹು ವೆರೈಟಿ ಸಮ್ಮರ್ಗೆ ಆಗುತ್ತಾ ಹಿಂಗೆ? ಆಗ್ಬೋದು ಸರ್. ಇದು ಮಳೆ ಆದರೆ ಜಾಂಡೀಸು ರೋಸ್ ಬರ್ತದೆ ಅಂತಲ್ಲ ಸುಮಾರು ಜನ ಹೇಳ್ತಾರೆ. ಇವಾಗ ಫೆಬ್ರವರಿಯಲ್ಲಿ ನಾಟಿ ಮಾಡ್ಬೋದು. ಫೆಬ್ರವರಿ ನಾಟಿ ಮಾಡೋದು ಧೈರ್ಯವಾಗಿ ಮಾಡ್ಬೋದು. ಮತ್ತು ಮಾರ್ಚ್ 15 ಮೇಲೆ ಏಪ್ರಿಲಲ್ಲೇ ಬೇರೆ ವೆರೈಟಿಗಳು ನಾಟಿ ಮಾಡ್ಕೊಳ್ಳೋದ್ಮೇಲೆ ಮಳೆಗೆ ಆಗಲ್ವಂತ ಇದು. ಮಳೆ ಆಗಲ್ಲ, ಜಾಂಡೀಸ್ ರೋಸ್ ಎಲ್ಲ ಬರುತ್ತೆ, ಕಾಯಿ ಉದ್ರೋದು ಜಾಸ್ತಿ, ಮತ್ತು ರೋಸು ಕ್ವಾಲಿಟಿ ಬರಲ್ಲ ಅಂತ ಹೇಳ್ತಾರೆ. ಕ್ವಾಲಿಟಿ ಬರಲ್ಲ ಅಂತಾರೆ. ಬಿಸಿಲಿಗೂ ಸರ್ ಹೋಗ್ತದೆ. ಹಾಂ ಹಾಂ ಮತ್ತು ಇದನ್ನು ಬಿಟ್ಟು ನಿಮಗೆ ಬೇರೆ ಯಾವುದು ತಲೆಗಳು ಗೊತ್ತಾ ಸರ್ ಟೊಮೆಟೊದಲ್ಲಿ? ಮೊದಲು ಸಾಹೋ ಮಾಡ್ತಾ ಇದ್ವು. ಸಾಹೋ ಅದಕ್ಕೆ ಮೊದಲು ಪ್ರಭಾವ, ವೈಭವ ಅಂತಿತ್ತು, ಅವು ಮಾಡ್ತಾ ಇದ್ವು. ಸಾಹೋಗೂ ಮತ್ತು ಬಾಹುಗೂ ಏನು ಡಿಫ್ರೆನ್ಸ್ ಅಂತ ಹೇಳ್ತೀರಾ? ಸಾಹೋ ಒಂದೇ ಮೀಡಿಯಮ್ ಇರ್ತದೆ, ಕಾಯಿ ಒಂದೇ ಕಲರು, ಒಂದೇ ಕ್ವಾಲಿಟಿ ಬರ್ತದೆ. ಇದು ಓವರ್ ಸೈಜ್ ಬರ್ತದೆ, ಸೈಜ್ ಬರ್ತದೆ, ಕಲರ್ ಕರೆಕ್ಟಾಗಿ ಬರಲ್ಲ ಇದು. ಸಾಹೋಗಿಂತ ಕ್ರಾಪು ಡಬಲ್ ಇರ್ತದೆ ಇದು ಬಾಹು. ಸಾಹೋ ಎಕರೆಗೆ 1,500 2,000 ಆದರೆ ಇದು 4,000 ಅಂತ ಬರ್ತದೆ. 3,000 4,000 ಬಾಕ್ಸ್, 3,000 4,000 ಬಾಕ್ಸ್ ಬರುತ್ತೆ ಮೇಂಟೆನೆನ್ಸ್ ಮೇಲೆ. ಕರೆಕ್ಟಾಗಿ ಮೇಂಟೆನೆನ್ಸ್ ಮಾಡಿದ್ರೆ. ಸರ್ ನಿಮ್ಮದು ಕ್ರಾಪ್ ತುಂಬ ಚೆನ್ನಾಗಿ ಬಂದಿದೆ. ಯಾವ ಥರ ಗೊಬ್ಬರ ಕೊಟ್ಟಿದ್ರೆ ಇಷ್ಟು ದಿನವರೆಗೂ? ಡ್ರಿಪ್ಪಲ್ಲಿ ಅಥವಾ ಕಾಂಪ್ಲೆಕ್ಸ್ ಆಗಲಿ? ನಾವು ಕಾಂಪ್ಲೆಕ್ಸ್ ಎಲ್ಲ ಭೂಮಿಗೆ ಚೆಲ್ಬಿಟ್ಟಿದ್ದೀವಿ ಬೆಡ್ ಮಾಡುವಾಗ. ಮತ್ತು ಇವಾಗೇನು ತಿಂಗಳಾದ್ಮೇಲೆ ಗಾತಗಳಾಕಿ ಏನೋ ಹಾಕಲ್ಲ? ಸ್ಪ್ರೇ ಮಾಡೋದು ಅಷ್ಟೇ, ನ್ಯೂಟ್ರಿಯನ್ಸು ಇದು ಡ್ರಿಪ್ಪಲ್ಲಿ ಬಿಡೋದು. ಗಾತಗಳಾಕಿ ನಾವು ಫಸ್ಟೇ ಮೊದಲೇ ಕೊಟ್ಬಿಟ್ಟಿದ್ದೀವಿ ಎಲ್ಲ. ಟೋಟಲ್ ಎಷ್ಟು? ಹಾಂ ಸರ್, ಅವಾಗ ಕಮ್ಮಿ ಸಾರ ಮಾಡಿದರೆ ಗಾತಗಳಾಕಿ ಮಾಡ್ಕೊತಾರೆ, ನಾವು ಫಸ್ಟೇ ಆಗಿಬಿಟ್ಟಿದ್ದೀವಿ ಎಲ್ಲ. ಮೂಲ ಗೊಬ್ಬರವಾಗಿ ಚೆನ್ನಾಗಿ ತಾಕತ್ತೆಲ್ಲ ಮಾಡಿದ್ದೀವಿ. ಹಾಂ, ಏನೋ ಹಾಕೋ ಅವಶ್ಯಕತೆ ಇರಲ್ಲ, ಡ್ರಿಪ್ಪಲ್ಲಿ ಬಿಟ್ಕೊಂಡ್ರೆ ಸಾಕು. ಸರ್ ನಿಮ್ಮ ಅನುಭವ ಪ್ರಕಾರ ಟೊಮೆಟೊ ಬೆಳೆ ಲಾಭದಾಯಕನ ನಷ್ಟನಾ? ರೇಟ್ ಇದ್ದರೆ ಲಾಭದಾಯಕನೇ, ರೇಟ್ ಇಲ್ಲ ಅಂದರೆ ನಷ್ಟನೇ. ಇವಾಗ ಸುಮಾರು ಜನ ಅಂದರೆ ಒಂದು 80-90% ರೈತರೆಲ್ಲ ಟೊಮೆಟೊ ಅಂತ ಹೇಳ್ತಿದ್ರೆ ಅಂತ ನಾಟಿ ಮಾಡ್ತಿದ್ರೆ. ಸೊ ಮಾರ್ಕೆಟ್ಗೆ ಏನಾದರೂ ಸರಕು ಜಾಸ್ತಿ ಬಂದು ರೇಟ್ ಡೌನ್ ಆದರೆ ಹಿಂಗೆ ಏನು ಸಿಚುವೇಶನು? ಅದ್ರ ಬಗ್ಗೆ ಏನು ಮಾತಾಡ ಸರ್? ರೇಟ್ ಇಲ್ಲ ಅಂದರೆ ಕಷ್ಟನೇ. ಹೌದು, ಒಂದು 2-3 ಲಕ್ಷ ಇರೋರು ಆದರೂ ಇನ್ನೊಂದು ಬೆಲೆ ಮಾಡ್ಕೊಂಡು ಏನೋ ಮಾಡ್ತಾನೆ, ಸಾಲ ಮಾಡಿರೋವಾಗ ಕಷ್ಟ ಆಗ್ತದೆ ಇನ್ನೊಂದು ಬೆಲೆ ಮಾಡೋಕ್ಕೆ. ಅದಕ್ಕೆ ಪೂರಕವಾಗಿ ಬೇರೆ ಬೆಳೆಗಳು ಮಾಡ್ಬೋದಲ್ಲ ಅಂತ ಮಾಡ್ಬೋದು. ಇದು ಅಂದರೆ ರೇಟ್ ಸಿಕ್ಕಿದ್ರೆ ಒಂದು ಎಕರೆಗೆ ಒಂದು 4-5 ಲಕ್ಷ 10 ಲಕ್ಷ ದುಡ್ಡು ಮಾಡ್ಕೋಬೋದು. ಬೇರೆ ಬೆಳೆಗಳು ಮಾಡಿದ್ರೆ ಎಷ್ಟು ಮಾಡಿದ್ರೂ 50,000 1 ಲಕ್ಷ ದುಡಿಯೋದು ಕಷ್ಟ ಇರ್ತದೆ. ಅದರಿಂದ ಇದು ಅಂತ ಅಂದರೆ ನಿಮ್ಮ ಪ್ರಕಾರ ದುಡ್ಡು ಮಾಡ್ಬೇಕಂದ್ರೆ ಟೊಮೆಟೊದಿಂದ ಸಾಧ್ಯ ಮಾಡಬೇಕು, ಬೇರೆ ಬೆಳೆಗಳಿಂದ ಆಗಲ್ಲ. ಬೇರೆ ಬೆಳೆ ಮಾಡಿದ್ರೂ ಅದೆಲ್ಲ ಖರ್ಚುಗಳಾಗ್ಬಿಡ್ತದೆ. ಎಷ್ಟು ಮಾಡಿದ್ರೂ 1 ಲಕ್ಷ ಉಳಿಸೋದು ಕಷ್ಟ ಇರ್ತದೆ ಎಕರೆಗೆ. ಓಕೆ, ಅಂದರೆ ನಿಮ್ಮ ಅನುಭವ ಪ್ರಕಾರ ಟೊಮೆಟೊ ಬೆಳೆ ಲಾಭದಾಯಕನೇ ಅಂದರೆ ಸಿಕ್ಕಿದ್ರೆ ಲಾಭದಾಯಕನೇ. ಇದರಲ್ಲಿ ಬರೋ ದುಡ್ಡು ಬೇರೆ ಬೆಳೆಗಳಲ್ಲಿ ಯಾವುದ್ರಲ್ಲೂ ಬರೋಲ್ಲ. ಓಕೆ, ಎಕರೆಗೆ 10 ಲಕ್ಷನೂ ಬರ್ತದೆ, 20 ಲಕ್ಷನೂ ಬರ್ತದೆ. ಓಕೆ, 20,000 ಬರ್ದಿರೋನು ಹೋಗ್ಬೋದು, ಅದೆಲ್ಲ ಹೇಳೋಕ್ಕಾಗಲ್ಲ. ಇದು ಬಾಹು ಅಲ್ಲ ಸರ್ ವೆರೈಟಿ? ಬಾಹುನೇ ಸಿಂಜೆಂಟದು. ಎಕರೆಗೆ ಎಷ್ಟು ನಾರುಗಳು ಬೇಕಾಗುತ್ತೆ? 6,000 ಸರ್. 6,000 ನಾರು. ಏನು ಬೀಳುತ್ತೆ ನಾರು ರೇಟು? ₹1 ಕೊಡ್ತಾಯಿದೆ ಸರ್ ಕುಪ್ತವರು. ಓಕೆ, ಎಷ್ಟು ಗಿಡದಿಂದ ಗಿಡಕ್ಕೆ ಸಾಲಿಂದ ಸಾಲಿಗೆ ಎಷ್ಟು ಡಿಸ್ಟೆನ್ಸ್ ಕೊಟ್ಟಿದ್ದೀರಾ? ನಾವು ಸಾಲಿಂದ ಸಾಲಿಗೆ 5 ಅಡಿ ಕೊಟ್ಟಿದ್ದೀವಿ. ಗಿಡದಿಂದ ಗಿಡಕ್ಕೆ 1.25 ಕಾಲು 1.5. ಓಕೆ ಸರ್, ಥ್ಯಾಂಕ್ ಯು ಸರ್. ಮಸ್ಕಟ್. ಹಾಂ.